ಗತಿ ಈಗ ಅಗ್ನಿಯಲ್ಲಿ ನಾವು ಹೋಮ ಮಾಡಬೇಕಾಗಿದ್ರೆ ಎದುರಿಗೆ ಯಾಕೆ ಹೋಮ ಇಲ್ಲ ಅಂದ್ರೆ ಇದಕ್ಕೆ ಶಿಖ ಇಲ್ಲ, ಅದಕ್ಕೋಸ್ಕರ ಹೋಮ ಇಲ್ಲ ಅವರಿಗೆ. ಮುಂದೆ ಬರ್ರಿ ಪ್ರದಕ್ಷಿಣೆ ಜಾಗ ಬಿಟ್ಟು ಹಾಗಾಗಿ ಶತಪಥ ಬ್ರಾಹ್ಮಣ ಹೇಳಿದಂತೆ ಒಬ್ಬ ಯತಿಯಾದವನನ್ನ ಏನ್ ಮಾಡ್ತಾರೆ, ಕೂದಬೇಕಷ್ಟೇ. ಅವ್ರಿಗೆ ಬೆಂಕಿಯಲ್ಲಿ ಹಾಕ್ಲಿಕ್ಕಿಲ್ಲ, ಶಿಖ ಇಲ್ಲ, ಬೆಂಕಿ ಇಲ್ಲ. ಶಿಖಿ ಅಂದ್ರೆ ಏನು? ಜ್ವಾಲೆ ಉಳ್ಳವರು. ನಾವು ಕೂಡ ಅಗ್ನಿಗಳೇ, ಶಿಖ ಇದ್ದರೆ ಮಾತ್ರ, ಇಲ್ಲದ್ರೆ ಇಲ್ಲ. ಹೀಗಾಗಿ ಇಂತಹ ಒಂದು ಯತಿಗಳೇನಿರ್ತಾರೆ ಅವರೆಲ್ಲ ನೀರಲ್ಲಿ ಹಾಕ್ಕೊಡೋರು ಮೊದಲು, ಅಥವಾ ಭೂಮಿಗೆ ಗೊತ್ತಾಗ್ತದೆ. ಬೃಂದಾವನ ಅದರಲ್ಲೇ ಇರ್ತಾ ಇದೆ. ಈ ಹಕ್ಕ ಮತ್ತು ಬುಕ್ಕ ಅಂತಿದ್ರು ಅವರ ಕಾಲದಲ್ಲಿ ಪದ್ಮನಾಭ ತೀರ್ಥರನ್ನು ಹೇಳಿದ್ರು. ಎಲ್ಲ ವಿದ್ಯಾರಣ್ಯರು ಅನ್ಕೊಂಡೇ ನಾವು ಹೋಗಿದ್ದಷ್ಟೇ. ಇತಿಹಾಸ ಪೂರ್ಣ ತಪ್ಪು ಇತಿಹಾಸ. ವಸುಧ ನಾರಾಯಣ ಆಚಾರ್ಯರು ಅಂತ ಒಬ್ಬರು ಅದಕ್ಕೆಲ್ಲ ಬರೆದಿದ್ದಾರೆ. ಕನಗೊಂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಂಥ ಬರೆದಿದ್ದಾರೆ. ನವವೃಂದಾವನ ಅದು ಬರೆದಿದ್ದಾರೆ. ಅಲ್ಲಿ ನಾರಾಯಣ ತೀರ್ಥರು ಅಂತ ಹೇಳ್ತಾರೆ. ಅವರ ಕೈಪಿಡಿಗಳೆಲ್ಲ ಇದೆ. ಅದೆಲ್ಲ ಪೂರ್ಣವಾಗಿ ಹಕ್ಕ ಬುಕ್ಕರು ಆಶಿಸಿದ್ದು ಯಾರನ್ನ ಅಂದರೆ ಪದ್ಮನಾಭ ತೀರ್ಥರನ್ನು ಹೊರತಾಗಿ ವಿದ್ಯಾರಣ್ಯರನ್ನಲ್ಲ. ವಿದ್ಯಾರಣ್ಯರನ್ನು ಅವರೇ ಆದರೂ ಕೂಡ ಅವರು ಆಶಯಿಸಿದ್ರು ಅಂದರೆ ಆಗ ವಿದ್ಯಾರಣ್ಯರು ಬೃಂದಾವನ ಇರಬೇಕಾಗಿತ್ತು. ಅವರಲ್ಲಿ ಇಲ್ಲೇ ಇಲ್ಲ, ಅವ್ರ ಜಾಗವೂ ಇಲ್ಲ. ಅಲ್ಲೆಲ್ಲೋ ಹಂಪೆಯಲ್ಲಿ ಇದಷ್ಟೇ ಅವರ ಆಮೇಲೆ ಇಟ್ಟಿದ್ದಾರೆ, ಪ್ರತಿಮೆ ಇಟ್ಟಿದ್ದಷ್ಟೇ. ಆದರೆ ಮುಖ್ಯವಾಗಿ ಆಶ್ರಯಿಸಿದ್ದು ಯಾರನ್ನ ಅಂತ ಹೇಳಿದ್ರೆ ಇವರನ್ನೇ, ಪದ್ಮನಾಭ ತೀರ್ಥರನ್ನೇ. ಅವರ ತಪಸ್ಸಿಗಾಗಿ ಒಂದು ದ್ವೀಪದಂತೆ ಇರತಕ್ಕಂಥ ಈ ನದಿ ಎಂಬತಕ್ಕಂಥದ್ದು, ಈ ಕಾವೇರಿ ನದಿ ಆಗಿರ್ಬೋದು, ತುಂಗಭದ್ರ ಆಗಿರ್ಬೋದು, ಎಲ್ಲಿ ಜ್ಞಾನಿಗಳು ಬರ್ತಾರೆ ಅಂತ ಗೊತ್ತಾಗುತ್ತೆ ಅವರಿಗೆ. ಅದಕ್ಕೆ ಅಭಿಮಾನಿ ದೇವತೆಗೆ. ಆಗ ಅದನ್ನು ಸರೋವರ ಮಾಡಲ್ಲ, ದ್ವೀಪ ಮಾಡೋದು. ಈಗ ಶ್ರೀರಂಗನಾಥ ಇದ್ದಾನಲ್ಲ, ಅವರನ್ನು ಕಾವೇರಿ ಹೇಗೆ ಮಾಡಿದ್ದಾನೆ? 3 ಕಡೆ ಶ್ರೀರಂಗನಾಥ ಇದ್ದಾನೆ, ಆದಿ ಮಧ್ಯ ಅಂತ್ಯದಲ್ಲಿ. 3ರಲ್ಲಿ ಕೂಡ ಅದೇ ಮಾಡಿದ್ರೆ ದ್ವೀಪ ಮಾಡಿದ್ರು. ಮಧ್ಯದಲ್ಲಿ ಆ ಪರಮಾತ್ಮನ ಹೊತ್ಕೊಂಡಿರುತ್ತೆ. ಅದಕ್ಕೆ ವಾದರಾಜರು ತೀರ್ಥ ಪರ್ವದ ಸ್ತೋತ್ರ ಮಾಡುವಾಗ ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾಸದಿ, ಯಾವಾಗಲೂ ನೀನು ಹೇಗೆ ಆ ರಂಗನಾಥನನ್ನು ತುಂಬಿಸಿಕೊಂಡಿದ್ದೀವಿ ಹಾಗೆ ಆ ರಂಗನಾಥ ನನ್ನ ಹೃದಯ ಕೂಡ ಬರುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂತ. ಹಾಗೆ ಇನ್ನು ಕೂಡ ಒಂದು ದ್ವೀಪ ಮಾಡಿದ್ರು. ಅದು ಪದ್ಮನಾಭ ತೀರ್ಥರಿಗೋಸ್ಕರವೇನೇ ಒಂದು ದ್ವೀಪ ಮಾಡಿದಂತೆ ಆಯಿತು. ಕಡೆ ಅವರು ಅಂತ್ಯಕಾಲ ಬಂದಾಗ, ಪರಮಾತ್ಮನ ಆದೇಶ ಬಂದಾಗ ಹೊರಡಬೇಕು ಅಂತಿರುವಾಗ ಆ ಶಿಷ್ಯರೆಲ್ಲ ಹೇಳಿಬಿಟ್ರು, ನಾವೇನು ಹೊರಡ್ತೇವೆ, ನಮ್ಮ ಈ ನೀರಿನಲ್ಲೇ ನಮ್ಮ ದೇಹವನ್ನು ಹಾಕಿಬಿಡಬೇಕು ಅಂತ ಎಲ್ಲ ಹಿಂದಿನಿಂದ ಪರಂಪರೆ ಬಂದಂತೆ ಹೇಳಿದರು. ಆಗ ಹಕ್ಕ ಬುಕ್ಕರು ಮತ್ತು ಅವರ ಶಿಷ್ಯರೆಲ್ಲ ಇದ್ದರು. ಪದ್ಮನಾಭ ತೀರ್ಥರ ಶಿಷ್ಯರೆಲ್ಲ ಇದ್ದ ಅವರೆಲ್ಲ ಹೇಳ್ತಾರೆ, ಎಲ್ಲರೂ ಹೀಗೆ ನೀರು ಹೊರಟೋದ್ರೆ ಒಂದು ಆರಾಧನೆ ಮಾಡಲಿಕ್ಕೋಸ್ಕರವಾಗಿ, ಒಂದು ಪೂಜೆ ಮಾಡಲಿಕ್ಕೆ ಯಾವುದು ಪ್ರತೀಕವೇ ಇಲ್ಲದೆ ನಾವು ಪೂಜೆ ಮಾಡೋದು ಹೇಗೆ? ಅದಕ್ಕಾಗಿ ನಾವು ನೀರಲ್ಲಿ ಹಾಕೋದಿಲ್ಲ, ಅದಕ್ಕೆ ನೀವು ಇಲ್ಲೇ ಇರಬೇಕು ಅಂತ ಹೇಳಿದಾಗ, ಹಾಗೆ ಭೂಮಿಯಲ್ಲಿ ನಾವು ಹೊರಗಡೆ ಇದು ಮಾಡಿ ಮೇಲೆ ಬೃಂದಾವನ ಇಡಿ ಅಂತ ಪದ್ಮನಾಭ ತೀರ್ಥ ಹೇಳಿದ್ರು. ಅವಾಗ ಮೊಟ್ಟ ಮೊದಲ ಬೃಂದಾವನ ಬಂದಿದೆ. ಆಗ ಶ್ರೀಮದ್ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಬೋ ನಿಧಿಯೋ ಮನಾಯಿ ಕೃಪಾಲವಹ, ಮಹಾದಯಾಳುಗಳು ಅಂತ ಆ ಕೃಪಾಲವ ಎಂಬ ಶಬ್ದ ಬಂದಿದ್ದು ಅವರಿಗಾಗಿ. ಯಾಕೆಂದರೆ ಎಲ್ಲರೂ ನೀರಂತ ಹಾಕಿಬಿಟ್ಟಿದ್ರೆ ನಮಗೇನು ಸಿಗ್ತಾ ಇದ್ದಿಲ್ಲ. ಈಗಿನ ಸ್ಥಿತಿ ನೋಡಿಬಿಟ್ರೆ ಆ ಬೃಂದಾವನ ಯಾಕೆ ಮಾಡ್ಕೊಂಡ್ರಪ್ಪ ಅವರು ಅನ್ಸ್ಬಿಡ್ತಾರೆ, ಅಂತ ಸ್ಥಿತಿ ಉಂಟಾಗಿದೆ. ನಮ್ಮ ವಿಜ್ಞಾನಿಗಳೇನು ಮಾಡಿದ್ರು, ಅಲ್ಲಿ ಹೋಗಬೇಕು ಬರಬೇಕು ಎಲ್ಲ ತಾಪತ್ರೆಗಳು. ಅವರು ಅಂತಾರೆ ನಮ್ಮದು ಅಂತಾರೆ, ನಮ್ಮದೇ ಅಂತಾರೆ, ನಮ್ಮಟದ್ದೇ ಅಂತಾರೆ. ಈಗೆಲ್ಲ ಅವರು ಹೋಗಿದ್ದು ಯಾರಿಗೆ ಪಾಪ? ದ್ವೀಪದ ಮಧ್ಯೆ ಕೂತಿದ್ದು, ಯಾರು ಇಲ್ಲಿ ಬರೋದು ಬೇಡ, ಸುಮ್ಮನೆ ತಪಸ್ಸು ಮಾಡ್ಕೊಂಡಿರ್ತೇವೆ ಅಂತಂದರೆ ಈಗಂಗೂ ಯಾರು ಬೇಕೋ ಹೋಗ್ಬೋದು. ಮೊದಲು ಹೋಗಿ ಮುಟ್ಟಿ ನಮಸ್ಕಾರ ಮಾಡಿಬಿಡೋರು. ಯಾರೊಬ್ಬ ಚೆನ್ನೈಗೆ ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂದರೆ, ನೋಡಿ ನವಗ್ರಹಗಳು ಅಂದರೆ ಆ ದಂಡೆಯಲ್ಲಿ ಇದೆ ನೋಡಿ, ಅಲ್ಲಿ ಹೋಗಿ ನೀವು ದೀಪ ಎಲ್ಲ ಹಚ್ಚಿದ್ರಿ ಅಂದರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅವನು ಹೇಳಿದ್ರು. ಯಾವ ಜ್ಯೋತಿಷ್ಯ ಗೊತ್ತಿಲ್ಲ. ಸರಿ, ಎಲ್ಲ ಬರೀ ಶುರು ಮಾಡೋದು. ಗಂಡುಗಳು ಬಂದು ಮುಟ್ಟೋದು, ಅನ್ನ ಅಲ್ಲೇ ಇಟ್ಬಿಡೋದು, ತಿಂಡಿ ಅಲ್ಲೇ ಇಟ್ಬಿಡೋದು, ಬುತ್ತಿ ಅಲ್ಲೇ ಇಟ್ಬಿಡೋದು, ಅದ್ರ ಮೇಲೆ ಬೃಂದಾವನ ಮೇಲೆ ದೀಪಗಳೆಲ್ಲ ಹಚ್ಚೋದು. ಆದರೆ ಕೆಲಸ ಎಲ್ಲ ಆಗೋಯ್ತು ಅವ್ರದ್ದು. ಅದೇನು ಮಾಡಿದ್ರು ಮೂಢ ಭಕ್ತಿ ಪಾಪ ಮಾಡಿದ್ರು, ಕೆಲಸ ಎಲ್ಲ ಆಗೋಗ್ತಾ ಇತ್ತು. ಇನ್ನು ಜನರೆಲ್ಲ
ಜಾಸ್ತಿ ಆಗೋದು, ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಬೇಕು. ಆಮೇಲೆ ಈಗೆಲ್ಲ ಒಂದು ವ್ಯವಸ್ಥೆ ಮಾಡಿ ದೊಡ್ಡ ದೊಡ್ಡ ಕಟ್ಟೆಗಳು ಹಾಕಿದ್ದಾರೆ, ಯಾರು ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ. ಮಡಿಗಿಡಿ ಉಟ್ಕೊಂಡಿದ್ರೆ ಹೊರಗಡೆ ಬರ್ಬೋದು, ಆ ರೀತಿ ವ್ಯವಸ್ಥೆ ಇದೆ. ಅದು ನಾವು ಪ್ರಶಂಸನೀಯವಾಗತಕ್ಕಂಥ ಒಂದು ಸ್ಥಿತಿ ಅಂತ ತಿಳ್ಕೋಬೋದು. ನಮ್ಮ ಶ್ರೀಪಾದರಾಜರ ಮಠಕ್ಕೆ ಮೂಲ ಯಾರು ಅಂದರೆ ಪದ್ಮನಾಭ ತೀರ್ಥ ಪರಂಪರೆಯಲ್ಲೇ ಬಂದಿದ್ದೀವಿ. ಮೊನ್ನೆ ಒಂದು 5-6 ದಿವಸ ಹಿಂದ್ಗಡೆ ನಮ್ಮ ಸೂರ್ಯನಿಧಿಗಳಿದ್ದಾರೆ ಅವರು ಅಲ್ಲಿಗೆ ಹೋಗಿ ಎಲ್ಲ ಯಥಾ ಪ್ರಕಾರ ಏನು ಆರಾಧನೆ ಮಾಡ್ತೇವೆ ಅದೇ ರೀತಿ ಆರಾಧನೆ ಮಾಡಿ ಅಲಂಕಾರಾದಿಗಳನ್ನು ಮಾಡಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕಾದಿಗಳೆಲ್ಲ ಮಾಡಿ ಅನಂತರದಲ್ಲಿ ಇಲ್ಲಿಗೆ ಬಂದು ಇವತ್ತು ನಿನ್ನೆ ಮತ್ತು ಇವತ್ತು ನಾಳೆ 3 ದಿವಸ ಇಲ್ಲಿ ಮಾಡ್ತಾರೆ. ಇಲ್ಲಿ ಪದ್ಮನಾಭ ತೀರ್ಥರ ಬೃಂದಾವನ ಇದ್ದಾರೆ. ವಿಜ್ಞಾನ ನಿಧಿಗಳಿದ್ದಾಗ ಅವರು ಸಾಕಾಗೋದು, ಅವರು ಕೂಡ ಪಾಲ್ಗೊಂಡಿದ್ರು. ಅಲ್ಲಿ ಹೋದ್ರು, ಅವರು ಅಂತಾರೆ ಇವರು ಅಂತಾರೆ, 1 ದಿವಸ ಆದರೆ 10 ದಿವಸ ಇಲ್ಲ ಅಂತಾರೆ. ಈ ಸಹವಾಸವೇ ಬೇಡ ಅಂತ ಹೇಳಿ ವಿಜ್ಞಾನಿಗಳು ಏನು ಮಾಡಿದ್ರು, ಒಬ್ಬ ಪ್ರಾಣೇಶಕಾರ ಅಂತ ಒಬ್ಬರಿದ್ರು, ಅವರ ಒಂದು ಸಹಾಯದಿಂದ ಅಲ್ಲಿ ಬೃಂದಾವನವನ್ನು ಅಲ್ಲಿಂದ ಬೃಂದಾವನಕ್ಕಂಥ ಮುತ್ತಿಗೆಯನ್ನು ಕಾಲು ನಡಿಗೆಯಲ್ಲಿ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಮಾಡಿ. ಇದು ಕೂಡ ಒಂದು ರೀತಿ ಮೂಲ ಬೃಂದಾವನವೇ. ಯಾಕೆಂದರೆ ಪೂರ್ಣವಾಗಿ ಕಾಲ್ನಡಿಗೆಯಿಂದ ತಂದಿರತಕ್ಕಂಥದ್ದು ಮಡಿಯಲ್ಲಿ ಊಟ ತಿಂಡಿ ಏನು ಮಾಡಿದೆ ಅದು ಹ್ಯಾಕೆ ತಂದು ಅಂತ ನಮ್ಗೆ ಹೇಳಿಕ್ಕಾಗೋದಿಲ್ಲ. ಆ ರೀತಿಯಾಗಿ ತರಿಸಿದ್ದನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಶ್ರೀಪಾದರಾದರೆ ಬಲಗಡೆ ಅವರು ಬರಬೇಕಲ್ವಾ, ಎಡಗಡೆ ಬಂದುಬಿಡ್ತಾರೆ. ಇದಾಗಿ ಅದು ಪ್ರಶ್ನೆ ಬಂತು, ಎಲ್ಲಿ ಸ್ಥಾಪನೆ ಮಾಡಬೇಕು ಇವ್ರನ್ನ ಅಂತ ಪ್ರಶ್ನೆ ಬಂತು. ಅದಕ್ಕೆ ವಿಜ್ಞಾನಿಗಳು ಒಂದು ಬಲಗಡೆ ಹಿಂಭಾಗದಲ್ಲಿ, ಎಡಭಾಗದಲ್ಲಿ, ಮುಂದುಗಡೆ ಅಂತ 4 ಚೀಟಿ ಬರೆದ್ಬಿಟ್ಟು ಶ್ರೀಪಾದರಾಜ ಮುಂದೆ ಹಾಕಿ ಒಬ್ಬರ ಕೈಲಿ ಎತ್ತಿಸಿದ್ದನ್ನು ಅದು ಎಡಗಡೆ ಅಂತ ಬಂತು. ಶ್ರೀಪಾದರ ಎಡಗಡೆ ಬಂತು ನೋಡಿ, ಎಡಗಡೆ ಅವರು ಶ್ರೀಪಾದರಾಜ ಕೊಟ್ಟರು. ಅವರ ಎಡಗಡೆ ಇದ್ದಿದ್ದಕ್ಕೆ ಶ್ರೀಪಾದರಾಜ ಬಲಗೈ ಅವೇ ಅಂತ ಅವರು ಸಿಕ್ತಿ. ಈಗ ಅದಕ್ಕೆ ನಾವು ತೀರ್ಮಾನ ಮಾಡಿಕೊಂಡು ಎಡಗಡೆ ಬಂತು. ಈಗೆಲ್ಲ ಅಭಿಷೇಕ ಮಾಡಿದ್ದಾರೆ. ನಾವು ಅಲ್ಲಿ ಹೋಗಲಿಲ್ಲ ಅಂತ ಅಷ್ಟೇ ಹೊರತಾಗಿ, ಆದರೆ ಈಗಾಗಲೇ ಅವರು ಹೋಗಿ ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡಿ ಎಲ್ಲ ಅಲಂಕಾರಗಳೆಲ್ಲ ಮಾಡಿ ಅಲ್ಲಿ ಏನು ಮಾಡಬೇಕು ಇವತ್ತು ಮಾಡಬೇಕಾಗಿತ್ತು ಮೊದಲೇ ಮಾಡಿರ್ತೀವಿ. ಅದಾದ ಮೇಲೆ ಅಲ್ಲಿಂದ ಬಂದು ಮೃತ್ತಿಗೆ ಬೃಂದಾವನ ಕೂಡ ಮಠದಲ್ಲಿ ಇದೆ, ಅಲ್ಲದೆ ಇಲ್ಲಿ ಬೃಂದಾವನ ಕೂಡ ಇದ್ದೇ ಇದೆ. ಹೀಗಾಗಿ ನೀವು ಅಲ್ಲೇ ಇದ್ದೀರಿ ಅಂತ ಅಭಿಪ್ರಾಯ ಇಟ್ಕೊಂಡು ಕೂಡ ಏನು ಅದು ಅತಿಶಯೋಕ್ತಿ ಅಂತ ಅಥವಾ ವರ್ಣನೆ ಏನಲ್ಲ, ಅಲ್ಲೇ ಇದೆ. ಅಲ್ಲಿದ್ದರೆ 9 ಬೃಂದಾವನ ನೋಡ್ಬೋದಾಗಿತ್ತು. ಇದು ಕೂಡ 9 ಬೃಂದಾವನ ಇದೆ ನೋಡಿ, ಇದು ಕೂಡ ಇದೆ, ನಮ್ಮ ಬೃಂದಾವನ ಇದ್ದೇ ಇದೆ. ಹಾಗಾಗಿ ಎಲ್ಲ ಬೃಂದಾವನದ ಒಳಗಡೆ ಕೂಡ ಇರತಕ್ಕಂಥದ್ದು ಯಾರು ಚಕ್ರಿ ಎಂಬತಕ್ಕಂಥ ಪರಮಾತ್ಮ ಇರ್ತಾನೆ. ಯತ್ರ ನಿಕ್ಷೇಪ ಯತೀನಾಂ ವರ್ತದೆ ತತ್ರ ಚಕ್ರಿ ನಾಮ, ಒಬ್ಬ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ರಿಂದ ಎಲ್ಲರೂ ಸಾಲಿಗ್ರಾಮ ಇಟ್ಟಿರ್ತಾರೆ. ಹಾಗೆ ನಮಸ್ಕಾರ ಮಾಡಿ ನಾವು ಅನುಸಂಧಾನದಿಂದ ಇದ್ವಿ ಅಂದರೆ ಅನುಕೂಲ ಆಗುತ್ತೆ. ಅಂತಹ ಒಂದು ಪದ್ಮನಾಭ ತೀರ್ಥರಿಗೆ ಬರಲಿಕ್ಕೆ ಏನು ಕಾರಣ ಎಂಬುದಾಗಿ ಈ ಒಂದು ಮೂಲವಾದ ಕಾರಣ ನಾವು ಗೊತ್ತಾಗಲ್ಲ. ಎಷ್ಟೊಂದು ಬಂದು ಕೂಡ ಇಲ್ಲಿ ಹೇಗೆ ಬಂತು, ಅಲ್ಲಿದೆಯೋ ಇಲ್ಲಿದೆಯೋ ಇದು ಸಂದೇಹ ಸಾಮಾನ್ಯ ಜನರಿಗೆ. ಮತ್ತು ಬಲಗಡೆ ಇಲ್ಲಲ್ವಲ್ಲ ಎಡಗಡೆ ಅಂತಿರುತ್ತೆ. ಇದೆಲ್ಲ ಕಾರಣ, ಮೂಲ ಕಾರಣ ಇದು. ಹಾಗಾಗಿ ಇದು ಪದ್ಮನಾಭ ತೀರ್ಥರಿದ್ದಾರೆ. ಅವರು ಮುಖ್ಯವಾಗಿ ಯಾರವರು, ಅವರ ಸ್ವರೂಪ ಯಾರಕ್ಕೋಸ್ಕರ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಶೇಷದೇವರು ಏನಿದ್ದಾರೆ ಅವರು ಈ ನಮ್ಮ ದ್ವಿಜ ನಾವು ಓದಿದಾಗ 11ನೇ ಅಧ್ಯಾಯ ಬರುತ್ತೆ. ಪ್ರಚುರಾಂತರ ಪ್ರವಚನಂ ಫಣಿರಾಜ್ ಅಂತ ಶುರು ಆಗುತ್ತೆ. ಅದರಲ್ಲಿ ಮಧ್ವಾಚಾರ್ಯ ಪಾಠ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಕತ್ತಲೆ ಶುರುವಾಯಿತು. ಕತ್ತಲೆಯಲ್ಲಿ ಇದ್ದಿದ್ದದು ಮಧ್ವಾಚಾರ್ಯರು ತಮ್ಮ ಊರಿನ ಬೆಳಕಿನಿಂದ ಪಾಠ ಹೇಳ್ತಾ ಇದ್ದರು. ಅವರು ಶಾಂತಗೊಳಿಸಿದರು, ಆ ದೀಪದ ಬೆಳಕನ್ನು ಶಾಂತಗೊಳಿಸಿದರು. ಆದರೂ ಕೂಡ ಬೆಳಕು ಮಾತ್ರ ಒಳ್ಳೆಯ ಒಂದು ಚಂದ್ರಾದಿಗಳು ಅವತಾರ ಮಾಡಿ ಹುಟ್ಟಿದರೆ ಒಳ್ಳೆಯ ಪ್ರಕಾಶಮಾನವಾದ ದೀಪ ಹಾಕಿದರೆ ಹಾಗೆ ಬೆಳಕು ಮಾತ್ರ ಇದ್ದೇ ಇತ್ತು. ಆ ಪಾಠ ಕೇಳತಕ್ಕಂಥ ಶಿಷ್ಯನಿಗೆ ಆಶ್ಚರ್ಯ ಆಯಿತು, ಇದೇನು ಸ್ವಾಮಿ ನೀವು ದೀಪವನ್ನು ಆರಿಸಿದ್ದೀರಿ ಆದರೂ ಕೂಡ ಬೆಳಕು ಬರ್ತಾ ಎಲ್ಲಿಂದ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಷ್ಟೊತ್ತು ಕೂಡ ನಿಮಗೇನು ಪಾಠ ಹೇಳ್ತಾ ಇದ್ದೆ ಅದು ನೀವು ಗೌಣವಾಗಿ ಕೇಳಿದ್ದೀರಷ್ಟೇ. ಪ್ರಧಾನವಾಗಿ ಸನಕಾದಿಗಳಿಂದ ಸಹಿತವಾಗಿ ಶೇಷದೇವರು ಬಂದಿದ್ದರು, ಅವರು ಪಾಠ ಕೇಳಿದ್ರು ಅಂತ ಮಧ್ವಿಜದಲ್ಲೇ ಇದೆ. ಪ್ರಚುರಾಂತರ ಪ್ರವಚನಂ ಫಣಿರ ಉಪಶುಶ್ರವಾಂ ಸಕನಕಾದಿ ಮುನಿಹಿ ಅಂತ ಅಲ್ಲಿ ಬಂದಿತ್ತು. ಹಾಗೆ ಮಧ್ವಾಚಾರ್ಯರ ಗ್ರಂಥವನ್ನು ಕೇಳಬೇಕಾಗಿದ್ದರೆ ಒಂದು ಗರುಡ, ಒಂದು ಶೇಷ, ಒಂದು ಬುದ್ಧದೇವರಾಗಿದೆ, ಬೇರೆ ಯಾರು ಆಗುತ್ತದೆ. ಗರುಡರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ, ಸನ್ನಿಧಾನ ಮಾತ್ರ. ಬ್ರಹ್ಮದೇವರಿಗೆ ಅವತಾರ ಇಲ್ಲ ಭೂಮಿಯಲ್ಲಿ. ಗಂಟನಿಗೆ ಅವತಾರ ಇಲ್ಲ, ಆದ್ದರಿಂದ ಸರಸ್ವತಿಗೆ ಅವತಾರ ಇರೋದಿಲ್ಲ. ಸರಸ್ವತಿ ಅವತಾರ ಅಂತ ಎಲ್ಲೂ ಇಲ್ಲ. ಗರುಡನಿಗೆ ಅವತಾರ ಇಲ್ಲ, ಅದಕ್ಕೋಸ್ಕರವಾಗಿ ಅವನೇ ಬರ್ಬೋದು ಬೇಕಾದ್ರೆ.
ಆದ್ದರಿಂದ ನಾಗಪಾಶದಿಂದ ಬಂಧಿತರಾದಾಗ ಎಲ್ಲ ಕವಿಗಳು ಕೂಡ ಪರಮಾತ್ಮ ವರ ಕೊಟ್ಟಂತೆ ಗರುಡನೇ ಬಂದು ಸ್ವಲ್ಪ ಇದನ್ನೆಲ್ಲ ಬಿಡಿಸಿ ಹೋದ ಅಂತ ತಾತ್ಪರ್ಯದಲ್ಲಿ ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಅದಿದೆ. ಹೀಗಾಗಿ ಆ ಗರುಡ ಇದ್ದಾನಲ್ಲ ಅವನ್ಯಾರು? ಗರುಡ ಅವತಾರ ಇಲ್ಲ, ಆದರೆ ನರಹರಿ ತೀರ್ಥದಲ್ಲಿ ಅವರ ಆವೇಶ ಇದೆ. ಗರುಡ ಏನು ಮಾಡ್ತಾನೆ? ಪರಮಾತ್ಮನ ಹೊತ್ಕೊಳ್ಳೋನು. ಗರುಡ ಪರಮಾತ್ಮ ಹೊತ್ಕೊಳ್ಳೋನಲ್ವಾ, ಅವನೇ ಮಾಡುವ ಅಲ್ಲಿಂದ ಸಸೀತ ಮೂಲರಾಮಾಚ ಕೋಶೆ ಗರಿವದೇಶಿತ ಏನಾನೀತ ನಮಸ್ತಸ್ತೆ ಶ್ರೀಮನ್ ನಿರ್ಹರಿ ಭಿಕ್ಷವೇ ಅಂತ ಚರ್ಮಶ್ಲೋಕ ಹೇಳುವಾಗ ಪರಮಾತ್ಮನನ್ನು ಕರ್ಕೊಂಬಂದವರು, ಹೊತ್ಕೊಂಬಂದವರಲ್ಲ. ಅಲ್ಲಿ ಮೂರ್ತಿ ಹೊತ್ಕೊಂಡ್ಬಿಟ್ಟು ತಿಳ್ಕೋಬೇಡಿ. ಆದರೆ ಆನೆಗೆ ಹಾಲು ಹಾಕಿದಾಗ ಕೊಟ್ಟಾಗ ಅದು ಇವರಿಗೆ ಹಾಕಿಬಿಟ್ಟಿದೆ. ಯತಿಯಾದರೂ ರಾಜ್ಯಭಾರ ಮಾಡಿಸಿದ್ದ. ಅದೇ ವೇದಿವ್ಯಾಸ ದೇವರಿದ್ದಾಗ ಅವರಿಗೆ ಕ್ರಿಮಿಯಿಂದ ರಾಜ್ಯಭಾಗಿಸಿದೆ ಜಗತ್ಸ್ವಾಮಿನಿ ಎಂದು ತೋರಿಸಿದೆ ಅಂತ ಅಂದಿರುವಾಗ ಒಬ್ಬ ಯತಿಯಿಂದ ಸನ್ಯಾಸವನ್ನು ಸ್ವೀಕಾರ ಮಾಡತಕ್ಕಂಥ ಯತಿ ಕಳಿಂಗ ದೇಶದ ರಾಜ್ಯವನ್ನು ರಾಜ್ಯಭಾರ ಮಾಡಿ ದೊಡ್ಡ ವಿಚಾರ ಅಲ್ಲ. ಅವ್ರು ಏನೂ ಮಾಡ್ಕೋಬೋದು, ಎಷ್ಟು ಬೇಕು ಆಸ್ತಿ ಮಾಡ್ಕೋಬೋದಾಗಿರ್ಬೇಕಾದ್ರೆ ಅದು ಯಾವುದೂ ಮಾಡಲಿಲ್ಲ. ಅವರೇನು ಮಾಡಿದ್ರು? ಮಧ್ವಾಚಾರ್ಯರಿಗೋಸ್ಕರ ಅವ್ರು ಹೇಳಿದ್ದಾರೆ ಪ್ರತಿಮೆ ತಗೊಂಬ ಅಂತ. ನಿನ್ನ ಕೋಶಾಗಾರದಲ್ಲಿ ಹಿಂದಿನಿಂದ ಪಾಂಡವರು ಪೂಜೆ ಮಾಡತಕ್ಕಂಥ ಪ್ರತಿಮೆಗಳಿದೆ, ಆ ಪ್ರತಿಮೆ ನಾನು ಕೊಡು ಸಾಕು ಅಂತ ಹೇಳಿಕೊಂಡು ತಂದು ಅವರು ಮಧ್ವಾಚಾರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಅವರು ಗರುಡ ದೇವರು, ಅವರು ಮಧ್ವಾಚಾರ್ಯಂತ ಪಾಠ ಕೇಳಿದ್ದಾರೆ. ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು ಅಷ್ಟೇ. ತಿರುಕುಮಡಿತಾಚಾರ್ಯರಿಗೂ ರುದ್ರದೇವರು ಅಂತ ಅವರನ್ನು ಕರೆದಿದ್ದಾರೆ. ಅವರನ್ನು ಅಂದರೆ ಗರುಡ ಶೇಷ ರುದ್ರರೇ ಕರೀಬೇಕು. ಪದ್ಮನಾಭ ತೀರ್ಥರ ವೈಶಿಷ್ಟ್ಯ ರಾಘವೇಂದ್ರ ವಿಜಯರು ಕೂಡ ಹೇಳ್ತಾರೆ, ಛನ್ನೋಯವನ್ಯ ಪ್ರತಿಪಾದನೇನ ಅಂತ. ಶೇಷ ಅವರು ಪಾಠವನ್ನು ಹೇಳ್ತಾ ಇದ್ದರೆ ಅವರ ಮಧ್ಯ, ಈಗ ನಾವು ನಿಮಗೆ ಹೇಳ್ತಾ ಇದ್ದೇವೆ, ಉಪನ್ಯಾಸ ಮಾಡ್ತಾ ಇದ್ದೇವಲ್ಲ, ಈಗ ನಮ್ಮ ಜಾಗದಲ್ಲಿ ಅವರು ಶೇಷದೇವರು ಕೂತಿದ್ರು ಅಂದರೆ ನೀವೆಲ್ಲ ಕೂತಿದ್ದು ಅವ್ರ ಮುಖ ನೋಡಲಿಕ್ಕಾಗಲ್ಲ ನಿಮಗೆ. ಅದಕ್ಕೆ ಮಧ್ಯ ದೊಡ್ಡ ಒಂದು ಜವನಿಕ ಅಂದರೆ ಏನು, ಬರದೇ ಹಚ್ಚಿಬಿಡ್ಬೇಕು. ಅವ್ರು ನೋಡಲಿಕ್ಕಾಗಲ್ಲ ಪಾಠ ಮಾಡುವಾಗ. ಯಾಕೆಂದರೆ 1000 ಹೆಡೆಯುಳ್ಳಂತಹ ಶೇಷದೇವರಾದ್ದರಿಂದ ಅವರನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ 1000 ಜನ 1000 ಪ್ರಶ್ನೆ ಕೇಳಿದರೆ ಒಂದೇ ಬಾರಿ 1000 ಜನಕ್ಕೆ ಉತ್ತರ ಕೊಡ್ತಾ ಇದ್ರು ಅಂತ ಅಲ್ಲಿದೆ. ಅದಕ್ಕೆ ಛನ್ನೋ ಯವನ್ಯ, ಯವನಿ ಅಂದರೆ ಜವನಿಕ. ಆ ಜನಕ್ಕೆ ಅಡ್ಡ ಹಾಕಿದ್ರು ಆಚೆ ಇವರು ಇರ್ತಾ ಇದ್ರು, ಆಚೆ ಶಿಷ್ಯರು ಇರ್ತಾ ಇದ್ರು, ಪಾಠವನ್ನು ಕೇಳ್ತಾ ಇದ್ರು. ಅಂದರೆ ಶೇಷದೇವರು ಸ್ಪಷ್ಟ ಅಂತ ನಮ್ಗೆ ಗೊತ್ತಾಯಿತು. ಅಂತಹ ಪದ್ಮನಾಭ ತೀರ್ಥರು ಮಧ್ವಾಚಾರ್ಯರ ವಿಶಿಷ್ಟವಾದಕ್ಕಂಥ 2 ಗ್ರಂಥಗಳಿದೆ. ಬೇರೆ ಬೇರೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಏನಿದೆ ಅದಕ್ಕೆ ಅವರು ಸತ್ತರ್ಕ ದೀಪಾವಳಿ ಅಂತ ಬರೆದಿದ್ದಾರೆ. ಆಮೇಲೆ ಸನ್ಯಾಯಿ ರತ್ನಾವಳಿ ಎಂಬುದನ್ನು ಅನುವ್ಯಾಖ್ಯಾನಕ್ಕೆ ಬರೆದಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಕಡೆಗೆ ನಾವು ನೋಡಿದಾಗ ನಮ್ಗೆ ಇಷ್ಟು ದಿವಸವೂ ಕೂಡ ಎಷ್ಟು ಶ್ಲೋಕ ಇದೆ ಅಂತ ಗೊತ್ತಿದ್ದಿಲ್ಲ ನಮಗೆ. ಅನುವ್ಯಾಖ್ಯಾನ ನಮಗೆ ಗೊತ್ತಾಗಿದ್ದು ಹೇಗೆ ಅಂದರೆ ಪದ್ಮನಾಭ ತೀರ್ಥದಿಂದ ಗೊತ್ತಾಯಿತು. ಅವರೇ ಹೇಳ್ತಾರೆ ಕಡೆಯಲ್ಲಿ 1919 ಶ್ಲೋಕಗಳು ಅಂತ ಬರೆದಿದ್ದಾರೆ. ಪದ್ಮನಾಭ ತೀರ್ಥರು ಈಗ ಪ್ರತಿಯಾಗಿದ್ದಾರೆ, ಈಗ ಪ್ರಿಂಟ್ ಆಗಿದ್ದಾರೆ. ಆ ಪುಸ್ತಕ ನೋಡಬೇಕು, ಹಳೆ ಪುಸ್ತಕದಲ್ಲಿ ಇದಿಲ್ಲ. ಈಗ ಪ್ರಿಂಟ್ ಆಗಿದೆ ಪ್ರತಿಗಳು. ಅದರಲ್ಲಿ 1919 ಶ್ಲೋಕ ಇದೆ. ಅದರಲ್ಲಿ ಅದಕ್ಕೆ ಯಥಾಶಕ್ತಿ ಯಥಾಮತಿ ಮಧ್ವಾಚಾರ್ಯ ಹೇಳಿಕೊಟ್ಟಿರತಕ್ಕಂಥ ಮಾರ್ಗದಲ್ಲಿ ನಾನು ವ್ಯಾಖ್ಯಾನ ಬರೆದಿದ್ದೇನೆ. ಇದರಿಂದ ಸಜ್ಜನರು ಸಂತುಷ್ಟರಾಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನಮಗೆ 19 ಅಂತ ಯಾಕೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಪದ್ಮನಾಭ ತೀರ್ಥರು ವ್ಯಾಖ್ಯಾನ ಬರೀತಾರಲ್ಲಿ ಯಾಕೆ 1919 1919 ಅಂದರೆ 219 ಮಾಡ್ಕೋಬೇಕು. ಅದು ಶ್ರುತಿಯನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯ ಶ್ಲೋಕ ಇದು ಒಂದು ಶ್ಲೋಕ ಮಾಡಿದ್ರೆ 1920 ಆಗೋಗ್ತಾ ಇದ್ದಿಲ್ಲ. ಯಾರು ಗಾಂಧಿ ಹುಟ್ಟಿದ್ದೋ ಗಾಂಧಿ ಸತ್ತಿದ್ದೋ ಯಾವುದೊಂದು ಬಂದ್ಬಿಡ್ತಾ ಇತ್ತು. ಆದರೆ ಅದನ್ನು ಹೇಳಿಲ್ಲ ಅವರು. ಹಾಗೆ ಒಂದು ಶ್ಲೋಕ ಕಡಿಮೆನೇ ಮಾಡಬೇಕು. ಉದ್ದೇಶಪೂರ್ವಕವೇ ಮಾಡಿದ್ದಾರೆ. ಯಾಕೆ ಅಂದರೆ ಉಪನಿಷತ್ತು ಏನು ಹೇಳುತ್ತೆ? ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಕ್ಷುರಸ್ಯ ಧಾರ. ಈ ಸಂಸಾರ ಎಂಬತಕ್ಕಂಥದ್ದು ಕತ್ತಿಯ ಅಲಗಿದ ಅದರ ಮೇಲೆ ನಡೆದಂತೆ, ಕತ್ತಿಯ ಅಲಗಿದ ಮೇಲೆ ನಡೆದಂತೆ. ಯಾವುದು ನಮ್ಮ ಈ ಸಂಸಾರ ಅಂದರೆ ಗುರುಗಳು ಸಿಕ್ಕಿರುವಾಗ, ಪದ್ಮನಾಭ ತೀರ್ಥರಂಥ ಗುರುಗಳು ಸಿಕ್ಕಿರುವಾಗ, ಮಧ್ವಾಚಾರ್ಯ ಸಿಕ್ಕಿರುವಾಗ, ನಾವಂತೂ ಮಹಾಪುಣ್ಯವಂತರು. ಪದ್ಮನಾಭ ತೀರ್ಥರ ಕಾಲದಲ್ಲಿ ನಾವು ಹುಟ್ಟಿದ್ವಿ ಅಂದರೆ ಅವರೊಬ್ಬರು ನೋಡ್ಬೋದಾಗಿತ್ತು ಅಷ್ಟೇ. ಆದರೆ ನಾವು ಕಡೆಯಲ್ಲಿ ಹುಟ್ಟುಬಿಟ್ಟಿದ್ದೇವೆ. ಎಲ್ಲ ಗುರುಗಳು ನಮ್ಗೆ ಸಿಗ್ತಾರೆ ನೋಡಿ. ಆದ್ದರಿಂದ ಸಾಧನೆ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ. ಅದನ್ನು ನಮ್ಮನ್ನು ನೋಡಿ ಹೇಳಿಬೇಕು. ಸಾಧನ ಶರೀರವಿದು ನೀ ಧೈರ್ಯ ಕೊಟ್ಟದ್ದು ಸಾಧಾರಣವಲ್ಲ, ಸಾಧು ಪ್ರಿಯನೇ ಅಂತ ಹೇಳಿದ್ದು ಕೂಡ ಇದಕ್ಕೆ ಇರಬೇಕು. ಬಹುಶಃ ಚೆನ್ನಾಗಿ ಸಾಧನೆ ಮಾಡಿಕೊಡ್ರಿ. ಪುರಂದಾಸರು ಹೇಳುವಾಗ ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ ದಾತನು ಎನಸಯ್ಯ ಅಂತ.
ಧನ ನಿಲ್ಲದಯ್ಯ. ಎಷ್ಟೋ ಜನ ಧನ ಮಾಡಿದ್ರು ಹೋದ್ರು ಬರೀ ಕೈಯಲ್ಲೇ. ಸಾಧನ ಮಾತ್ರ ನಿಮ್ಮ ಹಿಂದೆ ಬರುತ್ತಷ್ಟೆ, ಇನ್ಯಾವುದು ಬರೋದಿಲ್ಲ. ಅದಕ್ಕೆ ಸಾಧನ ಮಾಡ್ಕೋಬೇಕು. ಅದನ್ನು ಈ ಶ್ರುತಿ ಹೇಳ್ತಾ ಇದೆ. ಯಾಕೆ? ಉತ್ತಿಷ್ಠತ, ಹೇಳ್ರಿ, ಜಾಗೃತ, ಹೇಳ್ರಿ, ಎಚ್ಚೆತ್ಕೊಳ್ಳಿ. ಅದು ಎಚ್ಚೆತ್ಕೊಳ್ಳಿ ಆಗಬೇಕಾಗಿತ್ತು. ಎಷ್ಟೋ ಜನ ಮಲಗಿರ್ತಾರೆ, ಸುಮಾರು 12 ಗಂಟೆ ನಿದ್ದೆ ಹೊಡೆದಿರ್ತಾರೆ. ಬೆಳಿಗ್ಗೆ ಎದ್ದು ಹಾಸಿಗೆ ಮೇಲೆ ಹಾಗೇ ಆಕಳಿಸ್ಕೊಂಡು ಸುಮ್ಮನೆ ಒಂದು 10 ಗಂಟೆ ಸುಮ್ಮನೆ ಕೂತಿರ್ತಾರೆ. ಜಾಗೃತ ಇಲ್ಲ, ಇನ್ನು ಎದ್ದಿದ್ದಾರೆ ಅಷ್ಟೇ, ಜಾಗೃತ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತು, ಉತ್ತಿಷ್ಠತ ಜಾಗೃತ ಅಂತ. ಅಂದರೆ ಹೇಳ್ರಿ, ಎದ್ದೇಳ್ರಿ ಅಂತ. ಎದ್ದೇಳ್ರಿ ಅಂದರೆ ಏನು? ಬೇಗ ಬೇಗ ಎದ್ದು ಗುರುವಿಂದ ಪಡ್ಕೊಂಡು ವಿಶೇಷವಾಗಿ ಸಾಧನೆ ಮಾಡಿಕೊಳ್ಳಿ ಅಂತ ಅಲ್ಲಿ ಹೇಳಬೇಕು. ಅಲ್ಲಿ ಉತ್ತಿಷ್ಠತ ಜಾಗೃತ ಅಂದಾಗ ಈ 19ಕ್ಕೆ 10 ಏನು ಸಂಬಂಧ ಬಂತು? 19 ಅಂದರೆ ಯಾರು? ಆ ಥರವನ್ನು ಉಪನಿಷತ್ತು ಹೇಳುತ್ತೆ. ಏಕೋನ ವಿಂಶತಿ ಮುಖ. ಯಾರು? ವಿಶ್ವನಾಮಕ ಪರಮಾತ್ಮ. ವಿಶ್ವನಾಮಕ ಪರಮಾತ್ಮ ಇದ್ದವನು ಜಾಗೃತಾವಸ್ಥಾ ಪ್ರೇರಕ. ಅವನು 19 ಮುಖಗಳು ಅವಂದು. ಆ 19 ಮುಖದ ಪರಮಾತ್ಮ ಇದ್ದ ಅವನು ನಮ್ಮ ಕಣ್ಣಲ್ಲಿ ಬಂದ್ರೇನೆ ನಮಗೆಲ್ಲ ವಸ್ತುಗಳು ಕಾಣಿಸೋದೇ ಇಲ್ಲ. ಜಾಗೃತ ಅವಸ್ಥಾ ಪ್ರೇರಕನೇ ಆ ಪರಮಾತ್ಮ, ವಿಶ್ವನಾಮಕ ಪರಮಾತ್ಮ. ಅವನಿಗೆಷ್ಟು ಮುಖಗಳು? 19 ಮುಖ. ಆದರೆ 9 ಬೇರೆ ಬೇರೆ ಮುಖಗಳು. ಮಧ್ಯದ ಮಾತ್ರ ಗಣಪತಿಯಂತಹ ಮುಖ. ಅಂತಹ ವಿಶ್ವಂಬರ ಅಂತ ಅವನಿಗೆ ಹೆಸರು. ಅವನು ಉಪಾಸನೆ ಮಾಡಿದಂಥ ಗಣಪತಿಗೆ ಆನೆ ಮುಖ ಬಂದ್ಬಿಡ್ತು. ಇದನ್ನು ಪುರಾಣ ಏನೋ ಕಥೆಗಳೆಲ್ಲ ಹೇಳಿ ತಲೆ ಉಳಿಯುವಂತೆ ಮಾಡುತ್ತೆ ಅಷ್ಟೇ. ಇದು ವಸ್ತುಸ್ಥಿತಿ ಇದೆ. ಹಾಗೆ ವಿಶ್ವ ಅಂದರೆ ಏನು? ಜಾಗೃತ ಅವಸ್ಥಾ ಪ್ರೇರಕ. 19 ಅಂದರೆ ಏನು? ಅವನ ಒಂದು ಸೂಚಕ. 19 ಉತ್ತಿಷ್ಠತ ಜಾಗೃತ ಅಂದರೆ ಹೇಳಿದಾಗಾಯ್ತು, ಹೇಳ್ರಿ, ಎದ್ದೇಳ್ರಿ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧ್ವಾಚಾರ್ಯರು ನಾನು ಈ ಗ್ರಂಥ ಬರೆದಿದ್ದನ್ನು ಶ್ಲೋಕ ಓದಿಯಾದರೂ ಕೂಡ ನಿಲ್ಲಿಸಿದ್ರೆ 19, ಅದಕ್ಕಾದರೂ ನೀವು ಓದಿ ಉದ್ಧಾರ ಮಾಡಿಕೊಳ್ಳಿ. ಯಾಕೆಂದರೆ ಗುರುಗಳು ಸಿಕ್ಕಿದಾಗ ನಾವು ಸುಮ್ಮನೆ ನಿದ್ದೆ ಮಾಡೋದು ಅದು ಸರಿಯಾದದ್ದಲ್ಲ ಎಂಬ ತಾತ್ಪರ್ಯವನ್ನು ಹೇಳಿದ್ದಾರೆ ಅಂತ ಪದ್ಮನಾಭ ತೀರ್ಥರು ಬರೆದಿದ್ದಕ್ಕಾಗಿ ಆ ಶ್ಲೋಕದ ತಾತ್ಪರ್ಯ, ಆ ಸಂಖ್ಯೆ ಕೂಡ ಅವರು ಅರ್ಥ ಬರೆದಿದ್ದಾರೆ. ಅಂದರೆ ಪದ್ಮನಾಭ ತೀರ್ಥರು ಎಂಥ ಒಂದು ಪಾಂಡಿತ್ಯ ಇರಬೇಕು ಅಂತ ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಸನ್ಯಾಯ ರತ್ನಾವಲಿ, ಹಾಗೆ ಸತ್ತರ್ಪ ದೀಪಾವಲಿ, ಇನ್ನೊಂದು ವಾಯುಲೀಲಾ ವಿಸ್ತರಣ ಅಂತ ಒಂದು ಗ್ರಂಥ. ಅದು 1108 ಶ್ಲೋಕಾತ್ಮಕ. ಅದು ಕನ್ನಡದಲ್ಲಿ ರಾಘವಾಂಕ ಅಂತ 10ನೇ ಶತಮಾನದಲ್ಲಿ ಇದ್ದವನು. 10-13ರಲ್ಲಿ ಬಂದವನು. ಅವರೆಲ್ಲ ಹರಿಹರ ಅವರೆಲ್ಲ ಶಿಷ್ಯರು. ಅವನೇ ಹೇಳ್ತಾನೆ ಅಂದರೆ ರಾಘವಪ್ಪ ವಿಜಯ ಅಂತ ಬರೆದಿದ್ದಾನೆ ಗ್ರಂಥ, ಕನ್ನಡದಲ್ಲಿ ಬರೆದಿದ್ದಾನೆ. ಅದರಲ್ಲಿ ಮಧ್ವಾಚಾರ್ಯ ವಿಷಯಗಳೆಲ್ಲ ಅಲ್ಲಿ ಬಂದಿದೆ. ಬೇರೆ ಒಬ್ಬ ಕನ್ನಡ ಕವಿ ಮಧ್ವಾಚಾರ್ಯ ಬಗ್ಗೆ ಮಾತಾಡಿದ್ದು ಇದು ಒಂದೇ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಕಾಶ್ಮೀರದ ಲೈಬ್ರರಿಗೆ ಹೋಗಿದ್ದೆ. ಅಲ್ಲಿ ಪದ್ಮನಾಭ ತೀರ್ಥರಿಂದ ರಚಿತವಾದ 1108 ಶ್ಲೋಕಾತ್ಮಕವಾದ ವಾಯುಲೀಲಾ ವಿಸ್ತರಣ ಎಂಬತಕ್ಕಂಥ ಗ್ರಂಥವನ್ನು ದ್ವಿಪ್ರತಿ ಮಾಡಿ ತಂದಿದ್ದೇನೆ. ಆ ವಿಷಯಗಳೆಲ್ಲ ಇದನ್ನು ಬರೆದಿದ್ದೇನೆ ಅಂತ ಬರೆದಿದ್ದಾನೆ. ಹಾಗಾದರೆ ಆಯಿತು, ಅಲ್ಲಿ ಒಂದು ವಾಯುಲೀಲಾ ವಿಸ್ತರಣ ಪದ್ಮನಾಭ ತೀರ್ಥರು ಬರೆದಿದ್ದು ಅಲ್ಲಿ ಪ್ರತಿ ಇದೆ ಅಂತ ಆಯಿತು. ಆದರೆ ಅದು ಹೋಗಿ ನಾವು ಆ ಪ್ರತಿನ ಒಂದು ಕಾಪಿ ತರಲಿಕ್ಕೆ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಊಟಕ್ಕೆಲ್ಲ ಬರ್ತೇವೆ, ಎಲ್ಲ ಮಾಡ್ತೇವೆ, ಎಲ್ಲ ಮಠದವರೆಲ್ಲ ಇದ್ದಾರೆ. ಆ ಒಂದು ಪ್ರತಿ ಒಂದು ಹುಡುಕಿ ತಂದು ನಾವು ಇಟ್ಕೊಂಡು ಅದರಂತೆ ಪದ್ಮನಾಭ ತೀರ್ಥರ ಆರಾಧನೆ ದಿವಸ ಎಲ್ಲರಿಗೂ ಪಾರಾಯಣ ಕೊಟ್ಟರು ಆಗಲ್ಲ. ಅದನ್ನು ಮಾಡ್ತಾ ಇಲ್ಲ. ಅಂದರೆ ಏನು? ಅದೇನು ಬೇಕೋ ಬೇಡ ಗೊತ್ತಿಲ್ಲ ಅವರಿಗೆ. ಅಕಸ್ಮಾತ್ ಈ ಜನರು ಸೇರಬೇಕು ಅಂತ ಆಗಿದ್ದರೆ ಅವ್ರು ಖಂಡಿತ ಅದು ಯಾವ ವ್ಯವಸ್ಥೆ ಮಾಡಬೇಡವರು. ಆದರೆ ಅದೆಲ್ಲ ದೇವ ರಹಸ್ಯ. ದೇವತೆಗಳು ಮಾತ್ರ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತ ಇದು ಸಮಾಧಾನ ಅಷ್ಟೇ. ಇದೇ ಕಡೆ ತೀರ್ಮಾನ ಅಲ್ಲ. ನಾವೆಲ್ಲರೂ ಕೂಡ ಯಾರಾದರೂ ಒಬ್ಬರು ಅಲ್ಲಿ ಕಾಶ್ಮೀರಕ್ಕೆ ಹೋಗಿ ಬರ್ತಾರೆ. ಅಲ್ಲಿರ್ತಕ್ಕಂಥ ಲೈಬ್ರರಿ ಹೋಗಿ ಒಂದು ವ್ಯವಸ್ಥೆ ಮಾಡಿ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅದೊಂದು ಮಠದವರು ಏನೇನೋ ಆರಾಧನೆಗಳೆಲ್ಲ ಬೇಕಾ, ಬಂಗಾರ ಕವಚಗಳು, ಕಿರೀಟಗಳೆಲ್ಲ ದೇವರೆಲ್ಲ ಮಾಡ್ತಾ ಇರ್ತಾರೆ. ದೊಡ್ಡ ಕಿರೀಟ, ವಜ್ರ ಕಿರೀಟ ಇದು. ಅದನ್ನು ತಂದು ಆ ದೇವ್ರ ಮುಂದೆ ನಾವು ಪಾಲನೆ ಮಾಡಿಬಿಟ್ವಿ ಅಂದರೆ ನಿಜವಾಗ್ಲೂ ಅವ್ರು ಖಂಡಿತ ದರ್ಶನ ಕೊಟ್ಬಿಡ್ತಾರೆ. ಅದು ನಾವು ಮಾಡ್ತಾ ಇಲ್ಲ. ಕಡೆ ಯಾರೋ ಒಬ್ರು ಹೋದ್ರು ಅಂತ ಅಲ್ಲಿಗೆ, ಇಲ್ಲ ಪ್ರತಿ ಇಲ್ಲ ಅದು ಅಂತ ಹೇಳಿರುತ್ತೆ. ಒಂದು ದಿವಸ ಹಿಂಗೆ ಹೋಗಿ ಬಂದ್ರಾಗತ್ತಾ? ಆಗಲ್ಲ. ಅಲ್ಲೇ ಇದ್ದು 3-4 ದಿವಸ ಇದ್ದಲ್ಲಿ ಅವ್ರಿಗೇನು ನೀವುಗಳಿದ ಪಾಲನೆ ಮಾಡಿಕೊಂಡು ಅದಕ್ಕೆಲ್ಲ ನಾವು ಜವಾಬ್ದಾರಿ ಕೊಡಬೇಕು. ಅದು ತೊಗೊಂಡು ಹೊಟ್ಟೋದ್ರೆ ಆಮೇಲೆ ಪುಸ್ತಕನ ಅದಕ್ಕೆ ಅಲ್ಲೊಂದು ನಿಯಮ ಇರುತ್ತೆ. ಏನಂದರೆ ಒಂದು ಪ್ರತಿ ನಾವು ತಗೋಬೇಕಾದ್ರೆ 4 ಪ್ರತಿಯಲ್ಲಿ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಒಂದು ಪುಸ್ತಕ ಕೊಡ್ತಾ ಇರ್ಬೇಕಾದ್ರೆ
4 ಪ್ರತಿ ನೀವು ಅಲ್ಲಿ ಕೊಡಬೇಕು, ಜೆರಾಕ್ಸ್ ಕಾಪಿ ಕೊಡಬೇಕು, ನೀವು ಒಂದು ಕಾಪಿ ತರ್ಬೋದು. ಹಾಗೆ ನಿಯಮ ಇದೆ. ಇದಕ್ಕೆಲ್ಲ ನಾವು ಬದ್ಧರಾಗಬೇಕು, ಅಲ್ಲೇ ಇರಬೇಕು, ಹಿಡಿಬೇಕು ಯಾರ್ಯಾರನ್ನು. ಹಾಗಿದ್ದು ಆಗತ್ತೆ ಅಂತ ನೋಡೋಣ, ಯಾವ ಬರುತ್ತೆ ನೋಡೋಣ. ಹಾಗಾಗಿ ಅಂತ ಆ ಪ್ರತಿಯಲ್ಲಿ ಹೇಳಿದಂತೆ ವಾಯುದೇವರ ಲೀಲಾ ವಿಸ್ತರಣ ನಮಗೆ ಈ ಸಂಘದ ವ್ಯಾಖ್ಯಾನಗಳಲ್ಲಿ ಅಲ್ಲಲ್ಲಿ ವಾಯುಲೀಲಾ ವಿಸ್ತರಣೆ ಅಂತ ಮಾಧುತೀರ್ಥರಲ್ಲಿ ಹೇಳಿದ್ದು ಇದೆಲ್ಲ ನೋಡಿದಾಗ ಒಂದೊಂದು ಅಂಶ ಸಿಕ್ತು. ಅದರಲ್ಲಿ ಏನು ಹೇಳ್ಬೋದು ನಾವು ಅಂದರೆ, ಪ್ರಾತಃ ಸಂಕಲ್ಪದಲ್ಲಿ ರಾಘವೇಂದ್ರ ತೀರ್ಥರು ಬಹುಶಃ ಅದೆಲ್ಲ ಅವ್ರು ಸಿಕ್ಕಿದ್ದು ಕಾಣುತ್ತೆ ಅವರಿಗೆ. ಅವರೆಲ್ಲ ಈ ಎಲ್ಲ ಮಹಿಮೆಗಳು ಇಲ್ಲಿ ಅದೇ ಹೇಳಿದ್ದಾರೆ. ಅವ್ರು ಎಷ್ಟು ದಯಾಳುಗಳು ಎಂಬುದನ್ನು ಹೇಳ್ತಾರೆ ಅಂದರೆ, ಪರಮ ದಯಾಳು ನಾಂ ಕ್ಷಮಾ ಸಮುದ್ರಾಣ ಭಕ್ತವತ್ಸಲಾನ ಭಕ್ತಾಪರಾಧ ಸಹಿಷ್ಣೂನಾಂ ಸ್ವಭಕ್ತಾನ್ ದುರ್ಮಾರ್ಗಾದ ಉದ್ರಿಕ್ಯ ಸನ್ಮಾರ್ಗ ಸ್ಥಾಪಕ ಎಲ್ಲ ಅದರಲ್ಲಿ ಬರತಕ್ಕಂಥದ್ದು. ಯಾವುದರಲ್ಲಿ ವಾಯುಲೀಲಾ ವಿಸ್ತರಣೆಯಲ್ಲಿ ಬರತಕ್ಕಂಥದ್ದು. ಅದೆಲ್ಲ ಪವಮಾನ ಸೂಕ್ತದಲ್ಲಿ ಎಷ್ಟು ಅಂಶಗಳಿದೆ, ಎಲ್ಲ ವೇದಗಳು ನಮಗೆ ವಾಯುದೇವನೇ ಹೇಳ್ತಕ್ಕಂಥ ವೇದಗಳು ಏನಿದೆ ಅದನ್ನೇ ಪೂರ್ಣವಾಗಿ ಅದನ್ನು ಅವರು ಶ್ಲೋಕ ರೂಪದಲ್ಲಿ ಪಾಲನೆ ಮಾಡೋಕ್ಕೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಅದನ್ನು ಬರೆದಿರ್ಬೋದು. ಬೇಕಾದ್ರೆ ಅದು ಪರಮ ದಯಾಳುವಾಗಿರ್ತಕ್ಕಂಥ ಆ ಒಂದು ವಾಯುದೇವರ ಲೀಲೆ ಏನಿದೆ ಅದನ್ನು ಪೂರ್ಣವಾಗಿ ಅದನ್ನು ವಿಸ್ತಾರ ಮಾಡಿದ್ದಾರೆ. ನಮ್ಮ ಮಧ್ವಜಿಗೂ ಅಷ್ಟೇ ಒಟ್ಟು 32 ಅಧ್ಯಾಯ ಇತ್ತದು. 16 ಅಧ್ಯಾಯವನ್ನು ನಾವು ಇಟ್ಕೊಂಡಿವಿ. ಇನ್ನು 16 ಅಧ್ಯಾಯ ಇದೆ, ಅದನ್ನು ದೇವತೆಗಳಿದ್ದಾರಲ್ಲ ಅವರು ದೇವಲೋಕಕ್ಕೆ ತೊಗೊಂಡೋಗಿದ್ದಾರೆ ಎಂಬುದಾಗಿ ಕೂಡ ನಾವು ಸಂಪ್ರದಾಯ ಪದ್ಧತಿ ಮೊದಲ ಗ್ರಂಥಗಳು ನೋಡಿದಾಗ ಗೊತ್ತಾಗ್ತಾ ಇದೆ. ಮಧ್ವ ಲೀಲಾ ಅಂತ ಹೇಳ್ಬಿಟ್ಟು ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ಮಾತನ್ನು ಹೇಳ್ತಾರೆ. ಅಂದರೆ ದೇವತೆಗಳು 16 ಸರ್ಗ ತೊಗೊಂಡೋದ್ರು, ನಮ್ಗೆ 16 ಉಳಿಸಿದ್ರು. ನಮ್ಗೆ ಅದು ಓದಲಿಕ್ಕೆ ಪುರುಸೊತ್ತಿಲ್ಲ, ಮೊಬೈಲ್ ಓದಲಿಕ್ಕೆ ನಮ್ಗೆ ಪುರುಸೊತ್ತಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಅದು ಓದಲಿಕ್ಕೆಲ್ಲ ಎಲ್ಲಿ ಪುರುಸೊತ್ತಿರುತ್ತೆ. ಹೀಗೆ ಅಂತೂ ಈ ನಮ್ಮ ಪಂಡಿತಾಚಾರ್ಯ ಮಾಡಿದ್ದು 16 ಸರ್ಗ ನಮ್ಗೆ ಉಳಿಸಿದ್ರು, 16 ಸರ್ಗ ದೇವತೆಗಳು ತೊಗೊಂಡೋದ್ರು ಅಂತ ಹೇಳ್ತಾರೆ. ಅದೆಲ್ಲ ದೇವತೆಗಳೇ ಇರ್ತಾರೆ. ನಾರಾಯಣ ಪಂಡಿತ ಇಲ್ಲೇ ಮಧ್ವಾಚಾರ್ಯ ಬಗ್ಗೆ ಹೇಳಿಕ್ಕಾಗುತ್ತಾ? ಹಾಗಾಗಿ ಅದೆಲ್ಲ ಕಡೆಯಲ್ಲಿ ನಾವು ಚರ್ಯ ದೃಷ್ಟಾಮಯ ಎಂಬುದಾಗಿ ಮಧ್ವಿಜದ ಕಡೆಯಲ್ಲಿ ಭಾವಪ್ರಕಾಶ ನೀವು ನೋಡಿದ್ರೆ ಆ ಮಧ್ವಾಚಾರ್ಯ ಏನೇನು ವಿಷಯ ಅದೆಲ್ಲ ಸ್ಪಷ್ಟ ಬರೀತಾರೆ. ಎಷ್ಟೋ ಅಂಶವನ್ನು ಪದ್ಮನಾಭ ತೀರ್ಥದಿಂದ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಯಾಕೆಂದರೆ 2 ಯತಿಗಳಲ್ಲಿ 2 ಯತಿ ಅಂದರೆ ಏನು, ಮಧ್ವಾಚಾರ್ಯನ ನೋಡಿದ ಸಮಾನ ಕಾಲಿನಲ್ಲಿ ಒಂದು ಕಥೆ ವ್ಯತ್ಯಾಸ ಬಂದಾಗ ಅವರಿಬ್ಬರಲ್ಲಿ ಯಾರು ಜ್ಯೇಷ್ಠರು ಶ್ರೇಷ್ಠರು ಜ್ಞಾನಿಗಳು ಅವರ ವಿಷಯ ನಾನು ಇಲ್ಲಿ ದಾಖಲೆ ಮಾಡಿದ್ದೀನಿ. ಆದ್ದರಿಂದ ಅಂಥ ಮಹಾಮಹಿಮ ಉಳ್ಳಂತಹ ಮಧ್ವಾಚಾರ್ಯತಿ ಕಪೋಲ ಕಲ್ಪಿತ ಅಂತ ತಿಳ್ಕೊಂಡು ಬಿಡಬೇಡಿ, ಹಾಳಾಗ್ತೀರಿ, ಖಂಡಿತ ತಗೊಳ್ಳಿ ಎಂಬುದಾಗಿ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಪದ್ಮನಾಭ ತೀರ್ಥರ ಆರಾಧನೆ ಅಂತ ಹೇಳಿದರೆ ಅದೊಂದು ಮುಖ್ಯವಾಗಿ ಅವರ ಮಹಿಮೆಗಳನ್ನು ಅವರ ಗ್ರಂಥಗಳನ್ನು ಹೇಳಬೇಕಂತಹದ್ದು. ಅದರಲ್ಲಿ ಸಂಜಯ ರತ್ನಾವಳಿ ಒಂದು ಮಾತು ಹೇಳಿದಂತೆ ಈ ಸತ್ರಕ ದೀಪಾವಳಿಯಲ್ಲಿ ಒಂದೇ ಒಂದು ಮಾತು ಅದು ಹೇಳಿ ಮುಗಿಸ್ತಾ ಇದ್ದೇನೆ. ಯಾಕೆಂದರೆ ಮುಂದೆಲ್ಲ ಕಾರ್ಯಕ್ರಮಗಳಾಗಬೇಕು. ಅದಕ್ಕಾಗಿ ಒಂದೇ ಒಂದು ಸತ್ರಕ ದೀಪಾವಳಿಯಲ್ಲಿ ಹೇಳುವಾಗ ಟೀಕಾರ ಏನು ಹೇಳ್ತಾರೆ ಅಂದರೆ, ಯಾವ ಒಂದು ಸತ್ರಕ ದೀಪಾವಳಿ ಮತ್ತು ಸಂನ್ಯಾಯ ರತ್ನಾವಳಿ ಇದೆ ಅದೆರಡನ್ನೂ ನಾವು ಇಟ್ಕೊಳ್ಳಿಲ್ಲ ಅಂದರೆ ಟೀಕಾ ಗ್ರಂಥಗಳು ಬರಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ. ಅಂತಹ ಪ್ರಾಚೀನ ಟೀಕಾಕಾರರಾದ ಪದ್ಮನಾಭ ತೀರ್ಥ ನಮಸ್ಕಾರ ಮಾಡ್ತೀನಿ ಎಂಬುದಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿದ್ದರೆ ಇರುವ ಎಷ್ಟು ಅಂಶ ಹಾಗೆ ಬರೆದಿದ್ದಾರೆ. ಆದರೆ ಪದ್ಮನಾಭ ತೀರ್ಥರ ಒಂದು ಶೈಲಿ ಇದಲ್ಲ, ಅದ್ಭುತವಾದ ಗಾಂಭೀರ್ಯದ ಕುರಿತು. ಮತ್ತು ಇಂಥ ಗಾಂಭೀರ್ಯ ಇವ್ರು ನಮ್ಮ ಪ್ರಶ್ನೆ ಉಳಿತೀಗ. ಪದ್ಮನಾಭ ತೀರ್ಥರು ಬರೆದ ಮೇಲೆ, ಪ್ರಾಚೀನ ಟೀಕಾ ಬರೆದ ಮೇಲೆ ತಿರ್ಗಾ ಟೀಕಾರ ಯಾಕೆ ಬರೀಬೇಕಾಗಿತ್ತು ಅಂತ ಪ್ರಶ್ನೆ ಬಂದರೆ, ಪದ್ಮನಾಭ ತೀರ್ಥರು ಮಹಾಪ್ರೌಢವಾದ ಗ್ರಂಥ. ಅದು ಸಂಕ್ಷೇಪ, ಅನೇಕ ಅತ್ಯಂತ ಒಳಗೊಂಡಿರೋದು. ಆಗಿನ ಅವರಿದ್ದರ ಕಾಲ ಪಂಡಿತರು ಅವರಿಗೆ ಅಷ್ಟೇ ಸಾಕಾಗಿತ್ತು. ಅದಕ್ಕೆ ಅಷ್ಟೇ ಸಾಕಾಯಿತು. ಅದು ನಾವೆಲ್ಲ ಅವನ ಮಂಕುಗಳೆಲ್ಲ ಹುಟ್ಟಿರುವಲ್ಲ ನಾವು. ನಮಗೆ ಟೀಕಾ ಬರೆದ್ರೂ ಸಾಕಾಗ್ತಾ ಇಲ್ಲ, ಟಿಪ್ಪಣಿ ಬರೆದ್ರೂ ಸಾಕ್ತಾ ಇಲ್ಲ, ಕನ್ನಡ ಪುಸ್ತಕ ಬರೆದ್ರೂ ಸಾಕಾಗ್ತಾ ಇಲ್ಲ. ಇಂಥ ಬುದ್ಧಿವಂತರಾಗಿದ್ದೆ. ಬುದ್ಧಿ ಬೇಕಾದಷ್ಟಿದೆ, ಬೇರೆ ಕಡೆ ಹೋಗ್ತಾ ಇದ್ದಷ್ಟೇ, ಇನ್ನೇನಿಲ್ಲ. ಹಾಗಾಗಿದೆ. ಎಲ್ಲೇ ನಾವು ಮುಳುಗಿದ ನಮ್ಮಂಥ ಬುದ್ಧಿವಂತರು ಯಾರಿದ್ದಾರೆ? ನಾವು ಮಾಡ್ತಾರೆ ಈಗ ಮೊಬೈಲಲ್ಲಿ ನೋಡ್ಕೊಳ್ಳೋದು ಅದೆಲ್ಲ ಮಕ್ಕಳ ಟಕ ಹೇಳ್ಬಿಡ್ತಾರೆ. ಅದೇ ಜನವರಿ ಫೆಬ್ರವರಿಯಲ್ಲಿ ಹೇಳ್ಬಿಡ್ತಾರೆ. ಬೇಕಾದ್ರೆ ಪರಭವ ವಿಭವ ಹೇಳಪ್ಪ ಅಂದರೆ ಏನು ಹಾಗಂದರೆ ಅಂತ ನಾವು ತಯಾರು ಮಾಡೋದು ಹಾಗಿಲ್ಲ. ಹಾಗಾಗಿ ಯಾರಿಗೆ ಬುದ್ಧಿ ಕಡಿಮೆ ಇಲ್ಲ, ಬೇಕಾಷ್ಟು ಕೊಟ್ಟಿದ್ದಾನೆ. ಇದು ಒಂದು ಮಾತು ಹೇಳ್ತಾರೆ. ಏನಂದರೆ, ಗುರುವಿನ ಹೆಸರನ್ನು ಹೇಳಬಾರದು. ಸತ್ರಕ ದೀಪಾವಳಿ ಗುರುವನ್ನಾಮ ನಗರಣ್ಯಾತ ಶಿಷ್ಯ ಭಾರ್ಯ ಪತೇರಪಿ ಅಂತ ಹೇಳಿ. ಗುರುವಿನ ಹೆಸರನ್ನು ಶಿಷ್ಯ ಹೇಳಬಾರ್ದು ಅಂದರೆ ಎಲ್ಲಿ ಹೋಗಿದ್ದೆ ಅಂದರೆ, ಶ್ರೀಪಾದರಾಜರಂತೂ ನಾವು ಹೋಗಿದ್ದೀವಿ ಎಲ್ಲ ಹೇಳ್ಬಿಟ್ರು. ನಾವು ಹೇಳೋದೇನು, ಟೀಕಾರ ಇದ್ದಾರಲ್ಲ ಅವರೇ ಹೇಳಿದವರದನ್ನು ಪದ್ಮನಾಭ ತೀರ್ಥ ಹೇಳಿದ ಅವರು ಅದೇ ಬರೆದ್ರು. ಗುರುವ್ರ ನಾಮ ತತ್ವಪ್ರಕಾಶದಲ್ಲಿ ಇದೆ ಇದು.
ಗುರು ನಾಮನ ಗೃಹ್ಣಿಯಾತ ಶಿಷ್ಯ ಭಾರ್ಯ ಪದೇರಿಪಿ ಅಂತ ಹೇಳಿದ್ದಾರೆ. ಆದರೆ ಅವರೇನೆ ಏನು ಹೇಳಿದ್ದಾರೆ ಅಂದರೆ ಅಕ್ಷೋಭ್ಯ ತೀರ್ಥ ಗುರುಣ ಶುಕವತಿ ಶಿಕ್ಷಿತ ಸೇವೆ ಅಂತ ಅಕ್ಷೋಭ್ಯ ತೀರ್ಥ ಗುರು ಅಂತ ಪಾಠ ಹೇಳಿದ್ದಲ್ಲ, ಗಿಣಿಯಂತೆ ಪಾಠ ಹೇಳ್ಕೊಟ್ರು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಹೇಳಬಾರ್ದು ಅಂತ ಹೇಳೋದು ಅವರೇ ಹೇಳೋದು, ಇದು ವ್ಯಾಹತಿ ಅಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡು ಅದಕ್ಕೇನು ಉತ್ತರ ಕೊಡಬೇಕು? ಅದಕ್ಕೆ ಗುರುವಿನ ಹೆಸರೇ ಹೇಳಬಾರ್ದು ಅಂತ ಅರ್ಥ ಅಲ್ಲ, ಅಂದರೆ ಅಗೌರವದಿಂದ ಹೇಳಬಾರ್ದು ಅಷ್ಟೇ. ಗೌರವಪೂರ್ವಕ ನಮ್ಮ ಗುರುಗಳು ಯಾರು ಗೊತ್ತಾ? ಅಕ್ಷೋಭ್ಯ ತೀರ್ಥರಪ್ಪ ಅಂತ ಹೇಳಿ ಏನು ತೊಂದರೆ ಇಲ್ಲ. ಎಲ್ಲಿ ಹೋಗಿದ್ದಿದ್ದು ಶ್ರೀಪಾದರಾಜ ನಾರಾಯಣ ಹೋಗಿದ್ದಪ್ಪ ಮಹಾನುಭಾವರು, ಹಾಗೇನು ತೊಂದರೆ ಇಲ್ಲ. ಇನ್ನು ನರಸಿಂಹ ತೀರ್ಥರು ಅಂತ ಒಬ್ಬರು ಇದ್ದರು, ನರಸಿಂಹ ಪದಾಧಾರ ಹಂಗೆ ಬರುತ್ತೆ. ಎಲ್ಲಿ ಹೋಗಿದ್ಯಪ್ಪ ನೀ ಅಂದ್ರೆ ಅದೇ ಉಗ್ರ ನರಸಿಂಹ ಹಿರಣ್ಯಕಶಿಪು ಬದುಕರಲ್ಲ ಅವರು ಅಲ್ಲಿ ಹೋಗಿದ್ದೆ ಅಂತ ಹೀಗೆಲ್ಲ ಕುಹಕ ಇದೆಲ್ಲ ಇರಬಾರ್ದು. ಭಕ್ತಿಯಿಂದ ಹೇಳಿ ತೊಂದರೆ ಇಲ್ಲ, ಅದಕ್ಕೋಸ್ಕರ ಹೇಳ್ಬೋದು ಅಂತಾಯಿತು. ಆದರೆ ಇನ್ನೊಂದಿರಲ್ಲ, ಯಾವುದು ಹೆಂಡತಿ ಅದು ಗಂಡನ ಹೆಸರು ಹೇಳಬಾರ್ದು ಅಂತ, ಅದು ತಮಾಷೆಗಾಗೂ ಹೇಳಬಾರ್ದು, ಗೌರವದಿಂದ ಹೇಳಬಾರ್ದು. ಭಾರ್ಯ ಪದೇರಪಿ ಅಪಿ ಶಬ್ದ ವಿಶಿಷ್ಟವಾದ ಸೂಚನೆ ಮಾಡುತ್ತೆ ಅಂತ ಹೇಳಿ ಅಪಿ ತೂ ಅಂತ ಅರ್ಥ. ತೂ ಅಂದರೆ ವಿಶೇಷ ಏನು? ಇಲ್ಲಿಂದ ಗೌರವದಿಂದ ಅದು ಹೇಳ್ಬೋದು ಗುರುಗಳದು. ಆದರೆ ಹೆಂಡತಿ ಆದವಳು ಗಂಡನ ಹೆಸರನ್ನ ಗೌರವದಿಂದಲೂ ಹೇಳಬಾರ್ದು. ಮತ್ತು ಯಾರು ಇದು ಮಾಡಿ ತೋರಿಸಿದ್ದಾರೆ ಅಂತ ಲಕ್ಷ್ಮೀದೇವ ಮಾಡಿ ತೋರಿಸಿದ್ದಾರೆ ಅಂತ ಪದ್ಮನಾಭ ಅಂತ ಬರೀತಾರೆ. ಹೇಗೆ ಅಂದರೆ ನಾರಾಯಣ ನಮಸ್ಕೃತ್ಯ ಅಂತ ಬರ್ತದೆ ಸ್ತೋತ್ರಗಳು. ನಾರಾಯಣ ಅಂಬನಿ ಸೂಕ್ತ ಹೇಳ್ತಾ ಇದ್ದಾರೆ ಅವರು, ಮಮ ಯೋನಿ ಅಪ್ಸುವ ಅಂತತ್ಸ ರುದ್ರೇ ಅಂತ ಹೇಳಿದ್ದೆ. ನಾನು ಎಲ್ಲರ ಜೊತೆಗೆ ನಾನು ಹೋಗುವಾಗ ಎಲ್ಲರೂ ಬರ್ತಾರೆ. ಯಾರು? ರುದ್ರೇ ಬಿಹಿ ಏಕಾಶಿ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು ಎಲ್ಲರೂ ನಿಂದು ಬರ್ತಾರೆ. ಅಶ್ವದೇವರು ನಾನು ಮುಂದಿರ್ತಾರೆ ಪಂಜಿಟ್ಕೊಂಡು ಹಿಂಗೆಲ್ಲ ಹೇಳಿದವಳು. ಇಷ್ಟು ಶಕ್ತಿ ಉಳ್ಳ ನನಗೆ ಯಾರಮ್ಮ ಕಾರಣ ಅಂದರೆ ಮಮ ಯೋನಿ, ನನಗೆ ಕಾರಣ ಅಪ್ಸುವ ಅಂತಹ, ನೀರಿನಲ್ಲಿ ಇರುವವನು. ಅಂದರೆ ನೀರಿರೋರು ಯಾರು? ನಾರಾಯಣನೇ. ನಾರ ಅಂದರೆ ಆಪೋ ನಾರಾಯಣಿ ಪ್ರೋಕ್ತಾಹ ಆಪೋ ವೈ ನರಸುರ್ವ ಅಂತ ವಿಷ್ಣು ಪುರಾಣ ಹೇಳುವಾಗ ನಾರಾಯಣ ಅಂದ್ರೆ ಒಂದೇ, ನೀರಲ್ಲಿ ಮಲಗಿರುವವನು ಅಂದ್ರೆ ಒಂದೇ. ಅದು ನಾರಾಯಣ ಶಬ್ದ ಹೇಳಿಲ್ಲ ಅವಳು. ಆ ನಾರಾಯಣ ಅರ್ಥದ ಪ್ರವೃತ್ತಿ ನಿಮಿತ್ತ ಇದ್ದಲ್ಲ, ನೀರಲ್ಲಿ ಮಲಗಿದವನು ಅದನ್ನು ಹೇಳಿಲ್ಲ ಅಷ್ಟೇ. ಆದ್ದರಿಂದ ಹೆಂಡತಿಯಾದವರು ಯಾವತ್ತೂ ಕೂಡ ಗೌರವದಿಂದಲೂ ಕೂಡ ಗಂಡನ ಹೆಸರನ್ನು ಹೇಳಬಾರ್ದು. ಅದಕ್ಕೆ ಈ ದೃಷ್ಟಾಂತ ಪದ್ಮನಾಭ ತೀರ್ಥ ಕೊಟ್ಟಿದ್ದು. ಅದನ್ನು ಟೀಕಾ ಯಾವಾಗ ಮುಂದೆ ಹೇಳಬಾರ್ದು ಅಂತ ಅಭ್ಯಾಸ ಮಾಡಿಸಿದ್ದೆ ಅಷ್ಟೇ. 3 ಸರ್ತಿ ಹೇಳ್ಕೊಡ್ತಾರೆ. ಮುಂದೆ ಹೇಳಬಾರ್ದು, ಈಗ ಹೇಳೋಗಿದ್ದೀವಿ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಯಾಕೆಂದ್ರೆ 14 ದಿವಸ ಲಕ್ಷ್ಮೀ ನಾರಾಯಣ ಸನ್ನಿಧಾನ ಇರುತ್ತೆ. ಹೇಳೋದಿದ್ದು ಹೇಳ್ಬಿಡು ಅಷ್ಟೇ, ಆಮೇಲೆ ಹೇಳೋದಿಲ್ಲ. ಆಮೇಲೆ ಯಾವುದು ಮದುವೆ ಅಂದ್ರೆ ಏನಂತಾರೆ? ರೀ ಅನ್ಬೇಕು, ಬನ್ರಿ ಅನ್ಬೇಕು, ಹೋಗಿ ಅನ್ಬೇಕು ಅಷ್ಟೇ ಹೊರತಾಗ ಅವರೇ ನಮ್ಮಿದ್ದಾರಲ್ಲ ಯಾರು ಮೋಹನಾಚಾರ್ಯರು ಅಂತ ಹೇಳೋಗಿಲ್ಲ. ಹೆಸರಲ್ಲಿ ಹೇಳಬಾರ್ದು. ಅಥವಾ ಹೆಸರು ಅರ್ಥ ಬರತಕ್ಕಂಥ ಪ್ರವೃತ್ತಿ ನಿಮಿತ್ತ ಹೇಳಬಾರ್ದು ನಾವು ಅಷ್ಟೊಂದು. ಈಗೆಲ್ಲ ಹೆಂಡತಿ ಅವಳೇ ಕರೀತಾರೆ. ಆದರೆ ನಮ್ಮೂರು ಅನ್ನೋದೇ ಇಲ್ಲ, ಏಕವಚನ ಹೇಳ್ತಾರೆ. ಇಂಥವೆಲ್ಲ ಇದ್ದಿದ್ದು ಕಾಲ ವೈಪರೀತ್ಯ ಇದು ಹೇಳ್ತಾರೆ. ಆಚಾರ್ಯ ಇಲ್ಲೇ ಕೊಟ್ಟಿದ್ದಾರೆ ಇಬ್ಬರು.